ಸುಸಜ್ಜಿತ ಆಟೋ ನಿಲ್ದಾಣ ನಿರ್ಮಿಸುವಂತೆ ಆಗ್ರಹಿಸಿದ ಆಟೋ ಚಾಲಕರು ಕಂಪ್ಲಿ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಆಟೋ ಸ್ಟ್ಯಾಂಡ್ ನಿರ್ಮಿಸುವಂತೆ ಆಟೋ ಚಾಲಕರು ಪುರಸಭೆಗೆ ಆಗ್ರಹಿಸಿದ್ದಾರೆ. ಸುಮಾರು 4 ವರ್ಷಗಳ ಹಿಂದೆ ಹೊಸ ಬಸ್ ನಿಲ್ದಾಣದ ಬಳಿ ಆಟೋ ಸ್ಟ್ಯಾಂಡ್ ನಿರ್ಮಾಣ ಮಾಡಲಾಗಿತ್ತು. ನಂತರದಲ್ಲಿ ರಸ್ತೆ ಅಗಲೀಕರಣದಿಂದಾಗಿ ದುರಸ್ತಿ ಮಾಡಲಾಗಿದೆ. ರಸ್ತೆ ಅಗಲೀಕರಣವಾದಾಗಿನಿಂದಲೂ ಇಲ್ಲಿಯವರೆಗೆ ಆಟೋ ನಿಲ್ದಾಣ ನಿರ್ಮಾಣವಾಗಿಲ್ಲ. ನಿಲ್ದಾಣವಿಲ್ಲದ ಕಾರಣ ಲಾರಿ ಬಸ್ಗಳು ನೇರವಾಗಿ ಆಟೋ ನಿಲ್ಲುವ ಸ್ಥಳದಲ್ಲಿ ನಿಲ್ತಾ ಇದ್ದು ನಮಗೆ ತೊಂದರೆಯಾಗ್ತಾ ಇದೆ. ಆದಷ್ಟು ಬೇಗ ಆಟೋ ನಿಲ್ದಾಣ ಮಾಡಿಕೊಡಿ ಅಂತ ಮಾಧ್ಯಮದ ಮೂಲಕ ಕಂಪ್ಲಿಯ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರು ಆದ ಪರಸಪ್ಪ, ಎಸ್ ರಮೇಶ್, ರಾಘವೇಂದ್ರ, ಬಸವಂತ, ರಾಜಶೇಖರ್, ಮಂಜುನಾಥ್, ಮರಾಠಿ, ಬಸವರಾಜ್, ಬಿ ವಲಿ, ನಾಗರಾಜ್, ಭಾಷಕೋಟೆ, ಎಂ ಮೈಬುಸೇರಿ ಎಲ್ಲ ಆಟೋ ಚಾಲಕರು ಉಪಸ್ಥಿತರಿದ್ದರು. ರಘುವೀರ್ ಸಿದ್ದಿ ಟಿವಿ ಕಂಪ್ಲಿ. 4 ವರ್ಷದಿಂದ ಕಂಪ್ಲಿ ತಾಲೂಕು ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ ಇಲ್ಲ, ನಮಗೊಂದು ಸ್ಟ್ಯಾಂಡ್ ಇಲ್ಲ. ಇಲ್ಲಿ ಖಾಲಿ ಜಾಗ ಇದೆ. ಖಾಲಿ ಜಾಗದಲ್ಲಿ ಬಂದು ನಾವು ನಿಲ್ಲಿಸ್ತಾ ಇದ್ದೀವಿ. ಆಟೋಗಳು ಬರ್ತಾವ, ಆಮೇಲೆ ಟಿಪ್ಪರ್ ಲಾರಿಗಳು ಬರ್ತಾವ, ಆಮೇಲೆ ಕಬ್ಬಿನ ಲೋಡ್ ಗಾಡಿಗಳು ಬರ್ತಿರ್ತಾವ. ಎಲ್ಲರೂ ಬಂದು ನಿಲ್ಲಿಸಿರ್ತಾರೋ ಅವ್ರಲ್ಲಿ ಆಟೋ ಸ್ಟ್ಯಾಂಡ್ ಅಪ್ಪ ಬಿಡ್ರಿ ಅಂತಂದ್ರಿಗಿನ ಸ್ಟ್ಯಾಂಡ್ ನಾವು ನಿಮ್ದು ಅನ್ನೋಕ್ಕೇನೋ ಪ್ರೂಫ್ ಏನಾದರೂ ಐತೆ ಅಂತ ಕೇಳ್ತಾರೆ. ಹಂಗಾಗಿ ನಮಗೊಂದು ಆಟೋ ಸ್ಟ್ಯಾಂಡ್ ಇಲ್ಲ. ಮಾನ್ಯ ಕಂಪ್ನಿ ಮುಖ್ಯಾಧಿಕಾರಿಗಳು ಇದನ್ನು ಗಮನಿಸಿ ನಮಗೊಂದು ಆಟೋ ಸ್ಟ್ಯಾಂಡ್ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಎಲ್ಲ ಆಟೋ ಸ್ಟ್ಯಾಂಡು ಚಾಲಕರ ಪರವಾಗಿ ಒಂದು ವಿನಂತಿ. ಹೊಸ ಬಸ್ ಸ್ಟ್ಯಾಂಡ್ ಆದಾಗಲಿಂದ ಒಂದು ಆಟೋ ಸ್ಟ್ಯಾಂಡೇ ಇಲ್ಲ. ಇಲ್ಲಿ ಯಾರೋ ಗಾಡಿ ಬರ್ತಾರೆ, ಟೂ ವೀಲರ್ ಬಿಟ್ಟಿರ್ತಾರೆ. ಅಲ್ಲಿ ಟೂ ವೀಲರ್ ತೆಗಿರಪ್ಪ ಅಂದರೆ ನಿಂದಿನ ಆಟೋ ಸ್ಟ್ಯಾಂಡ್ ಐತೆ ಅಂತ. ಈಗ ಯಾರ್ಯಾರಿಗೆ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ, ನೀವು ಮಾಡ್ತೀವಿ ಅಂತ ಅಂತಾರಲ್ಲ, ಆಸನ ಕೊಡ್ತಾರೆ, ಹೋಗ್ತಾರೆ. ನಾವು ಯಾರಿಗೆ ಕೇಳಕ್ಕೆ ಹೋಗಲ್ಲ. ಆಯ್ತು, ಈ ಮುನ್ಸಿಪಾಲ್ಟಿನೇ ನಮಗೆ ಒಂದು ಆಟೋ ಸ್ಟ್ಯಾಂಡ್ ಮಾಡಿ ಕೊಟ್ಟರಪ್ಪ ಅಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಲಾರಿ ಬಂದ್ಬಿಡ್ತಾರೆ, ತೆಗಿತಾರೆ, ನೀನು ಇಷ್ಟು ಎಲ್ಲರೂ ಇದ್ದಾರೆ, ಯಾರು ಕೇಳಿಲ್ಲ ನೀನು ಯಾಕೆ ಕೇಳ್ತಿ ಅಂತಾರೆ. ಆಟೋದವರಿಗೆ ಸರಿಗಿಲ್ಲ ಇಲ್ಲಿ ಅಂತಂದ್ರೆ ನಾವೆಲ್ಲರೂ ಸೇರಿ ಒಂದು ಆಟೋ ಸ್ಟ್ಯಾಂಡ್ ಮಾಡಿರೋಕ್ಕೆ ಕೇಳ್ಕೊಳ್ತೀವಿ.